ಇವತ್ತು ನಾವು ಮುಳಬಾಗಿಲು, ಕೋಲಾರ, ಬೆಂಗಳೂರು ಕಡೆಯಿಂದ ಬಂದಿದ್ದೀವಿ. ದತ್ತಪೀಠಕ್ಕೆ ಶ್ರೀ ದತ್ತ ಗುರುಗಳ ದರ್ಶನ ಪಡೆದು ಅವರ ತಾಯಿ ಅನಸೂಯಮ್ಮವರ ಒಂದು ಕಾರ್ಯಕ್ರಮಗಳು ಇವತ್ತು ವೈಭವವಾಗಿ ನಡೀತಾ ಇದ್ದಾವೆ. 3 ದಿವಸಗಳ ಕಾರ್ಯಕ್ರಮ ಇದು. ಇಲ್ಲಿ ಬಂದ ಮೇಲೆ ಈ ಒಂದು ವಾತಾವರಣ, ಈ ಪರಿಸರ, ಈ ಒಂದು ಇದನ್ನು ವಾತಾವರಣ ನೋಡಿದ ಮೇಲೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಿವಾದ ಏರ್ಪಟ್ಟಿದೆ, ಯಾಕೆ ಈ ವಿವಾದ ಏರ್ಪಡ್ತು, ಈ ವಿವಾದದಲ್ಲಿ ಏನಾದರೂ ಉರುಳಿದೆಯಾ, ಸತ್ಯ ಇದೆಯಾ ಅನ್ನೋದನ್ನು ಕೆಲವೊಂದು ಸದಸ್ಯರುಗಳನ್ನ ಸಂಪರ್ಕ ಮಾಡಿ ಕೇಳಿದಾಗ ಇಲ್ಲಿ ಭಾಷಾ ಅಂತ ಹೇಳ್ಬಿಟ್ಟು ಈ ಒಂದು ದತ್ತಪೀಠದ ಒಬ್ಬ ಸದಸ್ಯರು ಅವರು ನ್ಯಾಯಾಲಯಗಳಲ್ಲಿ ಸುಮಾರು ಇವತ್ತು 40-45 ಕೇಸುಗಳು ನಡೀತಾ ಇದ್ದಾವೆ. ಆದರೆ ಯಾವ ಕೇಸಲ್ಲೂ ಕೂಡ ಇದು ದತ್ತಪೀಠ ಅಂತ ಬರ್ತಾ ಇದೆ. ಇದು ದತ್ತಪೀಠಕ್ಕೆ ಸೇರಿರ್ತಕ್ಕಂಥದ್ದು ಸುಮಾರು 6684 ಹೆಕ್ಟೇರ್ಗಳು ಭೂಮಿ ದತ್ತಪೀಠಕ್ಕೆ ಸೇರಿರ್ತಕ್ಕಂಥದ್ದು. ಇಲ್ಲಿ 2 ಕಿಲೋಮೀಟರ್ ಬಿಟ್ಟರೆ ಆಚೆ ಬರ್ತಕ್ಕಂಥದ್ದು ಬಾಬಾ ಬುಡನ್ಗಿರಿ. ಇದಕ್ಕೆಲ್ಲ ಎಲ್ಲ ದಾಖಲೆಗಳಿದ್ದಾವೆ, ಅಂಕಿಅಂಶಗಳಿದ್ದಾವೆ. ಇವೆಲ್ಲ ಕೂಡ ಸರ್ಕಾರ ನೋಡ್ತಾ ಇದೆ, ಇದು ನ್ಯಾಯಾಲಯ ಕೂಡ ನೋಡ್ತಾ ಇದೆ. ನ್ಯಾಯಾಲಯ ಇಷ್ಟೆಲ್ಲ ಪ್ರಕರಣಗಳನ್ನು ಈಗಾಗಲೇ ವಿವಾದಗಳನ್ನು ಇತ್ಯರ್ಥಪಡಿಸಿ ಸುಮಾರು 40-48 ಪ್ರಕರಣಗಳಲ್ಲಿ ಎಲ್ಲಿಯೂ ಕೂಡ ಇದು ಬಾಬಾ ಬುಡನ್ಗಿರಿ ಅಲ್ಲ, ಈ ದತ್ತಪೀಠಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ನ್ಯಾಯಾಲಯದ ಆದೇಶಗಳು ಹೊರಬಿದ್ದಿದ್ದಾವೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸದಸ್ಯರು ಭಾಷಾರವರು ಹೇಳಿದಾಗ ನಮಗೆ ಒಂಥರ ಆಶ್ಚರ್ಯ ಸಂಗತಿ. ಯಾಕೆ ಸಂಬಂಧ ಇಲ್ಲದೆ ಇರತಕ್ಕಂಥದ್ದನ್ನು ಇಲ್ಲಿ ತಂದು ಇಟ್ಟು ಇಷ್ಟೊಂದು ವಿವಾದ ಮಾಡಿ ಇಡೀ ಭಾರತ ದೇಶನೇ ನೋಡೋ ರೀತಿಯಲ್ಲಿ ತಂದಿಟ್ಟಿದ್ದಾರಲ್ಲ ಈ ವಿವಾದವನ್ನು. ಈ ವಿವಾದ ನ್ಯಾಯಾಲಯಗಳಿಗೆ ಕೂಡ ಗೊತ್ತಿದೆ, ಇಲ್ಲಿರ್ತಕ್ಕಂಥ ವಾತಾವರಣ ಸರ್ಕಾರಗಳಿಗೆ ಗೊತ್ತಿದೆ, ರಾಜಕೀಯ ವ್ಯಕ್ತಿಗಳಿಗೂ ಗೊತ್ತಿದೆ. ಆದರೂ ಕೂಡ ಇದೊಂದು ವಿವಾದ ಅಂತೇಳಿ ಇಡೀ ಸಮಾಜಗಳನ್ನು ಬೆಂಕಿಗೆ ಕೊಡ್ತಾ ಇದ್ದಾರಲ್ಲ. ಇಲ್ಲಿ ದೊಡ್ಡ ಮಟ್ಟದ ಒಂದು ಬೆಂಕಿ ವಾತಾವರಣ ನಿರ್ಮಾಣ ಮಾಡಿ ಧರ್ಮಗಳ ಬಗ್ಗೆ ಬೆಂಕಿ ಹಾಕೋ ಕೆಲಸ ನಡೀತಾ ಇದೆಯಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇದು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಗುರು ದತ್ತಾತ್ರೇಯ ನೆಲೆಸಿರ್ತಕ್ಕಂಥ ಇದೊಂದು ಪುಣ್ಯಭೂಮಿ. ಅವರು ಇಲ್ಲಿ ಇದ್ದರು, ಅವರ ತಾಯಿ ಇದ್ದರು. ಅವರು ಈ ಪ್ರಾಂತ್ಯದಲ್ಲಿ ನಿಜವಾಗ್ಲೂ ಕೂಡ ಸಂಜೀವನಿ ಗೋಪುರ ಅಂತಾರೆ. ಏನು ಅವತ್ತು ಆಂಜನೇಯ ಸ್ವಾಮಿ ಸಂಜೀವಿ ಮೂಲಿಕೆಯನ್ನು ತಗೊಬಂದು ಇಲ್ಲಿ ಹಾಕಿದಾಗ ಅದು ಬುಡಮೇಲೆ ಬಿದ್ದು ಅದು ಜಲ ಸಂಬಂಧಿ ಅಂತ ಹೇಳ್ಬಿಟ್ಟು ಆ ಒಂದು ಚರಿತ್ರೆಯನ್ನು ಅವ್ರು ಹೇಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಇಷ್ಟೊಂದು ಪಾವಿತ್ರತೆ ಇರ್ತಕ್ಕಂಥ ಈ ಪುಣ್ಯಭೂಮಿಗೆ ಇವತ್ತು ವಿವಾದ ತಂದು ಕೊಟ್ಟಿದ್ದೀರಲ್ಲ. ಎಂಥ ಸರ್ಕಾರಗಳಿರ್ಬೋದು, ಈ ಸರ್ಕಾರಗಳು ನಾಚಿಗಟ್ಟ ಸರ್ಕಾರಗಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಗೊತ್ತಿದೆ, ನ್ಯಾಯಾಲಯದ ಒಂದು ಪ್ರಕರಣದಲ್ಲೂ ಕೂಡ ಇದು ಬಾಬಾ ಬುಡನ್ಗಿರಿ ಅಂತ ಹೇಳೋ ಅಂಥ ದಾಖಲೆ ಒಂದೂ ಇಲ್ಲ. ಆದರೂ ಕೂಡ ಇದನ್ನು ವಿವಾದ ಅಂತ ಪರಿಗಣಿಸಿ ಲಕ್ಷಾಂತರ ಗಟ್ಟಲೆ ಬರ್ತಕ್ಕಂಥ ಭಕ್ತರಿಗೆ ವಿನಾಕಾರಣ ಕಿರುಕುಳ ಹಿಂಸೆ ಕೊಡುವಂಥ ಪೊಲೀಸ್ ವ್ಯವಸ್ಥೆಯನ್ನು ಇವತ್ತು ಇಲ್ಲಿ ಹಾಕಿ ಪ್ರತಿಯೊಬ್ಬರು ಪೊಲೀಸು ಯಾವ ಮಟ್ಟಕ್ಕೆ ನಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಒಂಥರ ಹಿಂಸೆ ಕಿರುಕುಳ ಆಗ್ತಾ ಇದೆ ಪೊಲೀಸಿಂದ ನಮಗೆ ಬರ್ತಕ್ಕಂಥ ಭಕ್ತರಿಗೆ. ಅವರು ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಕ್ತರ ಹಿಂದುಗಡೆ ಕೂಡ ಒಬ್ಬೊಬ್ಬ ಪೊಲೀಸು. ಏನಿದು ಅವಶ್ಯಕತೆ ಇತ್ತಾ? ಈ ಪೊಲೀಸ್ ಸರ್ಪಗಾಲಿ ಯಾತಕ್ಕಾಗಿ ಬೇಕಾಗಿತ್ತು, ಯಾವ ಉದ್ದೇಶಕ್ಕಾಗಿ? ಇದು ನಿಜವಾಗ್ಲೂ ಕೂಡ ಈ ವಾತಾವರಣ ನಿರ್ಮಾಣ ಆಗಬಾರ್ದು. ಇದು ಯಾವತ್ತಿದ್ರೂ ಕೂಡ ದತ್ತಪೀಠನೇ. ಈ ದತ್ತಪೀಠ ಈ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ದತ್ತಪೀಠನೇ ಅಂತ ಇದನ್ನು ಸಾಬೀತುಪಡಿಸುವಂಥ ಎಲ್ಲ ದಾಖಲೆಗಳು ಈಗಾಗಲೇ ನ್ಯಾಯಾಲಯಗಳು ಆದೇಶಗಳು ಮಾಡಿದ್ದಾವೆ. ಆ ಆದೇಶಗಳನ್ನು ಗೌರವಿಸಿಕೊಂಡು ಇಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಇದನ್ನು ದತ್ತಪೀಠ ಅಂತ ಗೌರವಿಸಿ ಇದು ಸಂಪೂರ್ಣವಾಗಿ ಹಿಂದುತ್ವದ ಒಂದು ನೆಲೆ, ಇದು ಹಿಂದುತ್ವದ ಒಂದು ಪುಣ್ಯಭೂಮಿ, ಇಲ್ಲಿ ಹಿಂದುತ್ವಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕು ಅನ್ನೋ ಆಲೋಚನೆಗೆ ಸರ್ಕಾರಗಳು ಬರಬೇಕು. ಇಲ್ಲಾಂದರೆ ಸರ್ಕಾರಗಳು ಇವತ್ತರ ನಾಳೆ ಸರ್ಕಾರಗಳಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ. ಇದು ಸತ್ಯವಾಗಿ ಮುಂದುಗಡೆ ಹೇಳ್ತಾ ಇದ್ದೀನಿ.